ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಉಮೇರಾ ಯೂಟ್ಯೂಬ್ ಚಾನಲ್ಗೆ. ಬನ್ನಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ಸೂಪರ್ ಆಗಿರುವಂಥ ರೆಸಿಪಿ ಮಾಡೋದು ಹೇಗಂತ ನೋಡೋಣ. ನೋಡಿದರೆ ಗೊತ್ತಾಗ್ತಿರ್ಬೋದು. ಅಕ್ಕಿ ರೊಟ್ಟಿ. ಈಗ ಒಂದು ಪಾತ್ರೆ ಇಟ್ಕೊಂಡು 1 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ಎಷ್ಟು ತೊಗೋತೀರ ಅದ್ರ ಮೇಲೆ ನೀರು. ನಾನು 3 ಗ್ಲಾಸಷ್ಟು ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 2 ಗ್ಲಾಸ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ಕುದಿಯೋ ನೀರು ನೋಡಿ, ಇಷ್ಟು ಚೆನ್ನಾಗಿ ಕುದೀತಿರೋ ಟೈಮ್ಗೆ ತಗೊಂಡಿರುವಂಥ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ನೀರಿನ ಜೊತೆಗೆ ಹಿಟ್ಟು ಸ್ವಲ್ಪ ಹೊತ್ತು ಕುದೀಲಿ. ನೋಡಿ, ಚೆನ್ನಾಗಿ ಕುದೀತಿದೆ. ಜಾಸ್ತಿ ಹೊತ್ತೇನು ಬೇಡ, ಸ್ವಲ್ಪ ಸಾಕಷ್ಟು. ಈಗ ತಿರುಗಿಸ್ಕೊಳೋಣ. ನೀರು ಜೊತೆಗೆ ಹಿಟ್ಟು ಮಿಕ್ಸ್ ಆಗಲಿ. ಈಗ ಮಿಕ್ಸ್ ಆಗಿದೆ, ಆದರೆ ಫುಲ್ ಮಿಕ್ಸ್ ಆಗಿರಲ್ಲ. ಕೆಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲನೂ ಪಾತ್ರೆಯಿಂದ ತಕ್ಕೊಂಡು ಈಗ ನೀಟಾಗಿ ನಾದ್ಕೊಳ್ಳೋಣ ಹಿಟ್ಟು. ಈಗ ನಾದಿದ್ದೀನಿ. ಈ ಥರ ಆಗಿದೆ. ಅದೇ ಅಷ್ಟು ಗಟ್ಟಿ ಇಲ್ಲ, ಅಷ್ಟು ಸ್ಮೂತಾಗಿಲ್ಲ, ಲಟ್ಟಿಸೋ ಥರ ಐತೆ ನೋಡಿ. ಈ ಹದದಲ್ಲಿ ಹಿಟ್ಟು ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನಾನು ಅದೇ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ನೀಟಾಗೆ ಬರುತ್ತಾ. ನಿಮಗೆ ಎಷ್ಟು ತಿಳು ಬೇಕು ಅಷ್ಟು ತಿಳು ಬರುತ್ತಾ. ಕೆಲವೊಬ್ಬರು ಬೇರೆ ಥರ ಮಾಡ್ತಾಯಿರ್ತಾರೆ, ಸ್ವಲ್ಪ ದಪ್ಪವಾಗಿ. ನನಗೆ ಈ ಥರ ಬರುತ್ತೆ, ಮಾಡಿದ್ದೀನಿ. ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ರೆಡಿ ಆಗಿದೆ ಈಗ ರೊಟ್ಟಿ. ಈ ಕಡೆ ನಾನು ತವ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದು ಕೂಡ ಬಿಸಿಯಾಗಿದೆ. ಈಗ ಅಕ್ಕಿ ರೊಟ್ಟಿನ ಅದ್ರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ನೀವು ಎಣ್ಣೆ ಹೆಚ್ಚಾದರೂ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು ಅದ್ರ ಮೇಲ್ಗಡೆ ಹಚ್ಬಿಟ್ಟು ಬಿಸಿಗೆ ಒಣ್ಗೋದಂಗೆ ಆಗಿರುತ್ತಲ್ಲ, ಸ್ವಲ್ಪ ನೀರು ಹಚ್ಚಿ ತಿರ್ಗಿಸ್ಕೊಂಡು ಹಾಕ್ಕೊಳ್ಳಿ. ರೊಟ್ಟಿನ ಚೆನ್ನಾಗಿ ಸ್ಮೂತಾಗಿ ಹತ್ತಿ ಥರ ಸ್ಮೂತಾಗಿರುತ್ತೆ. ನೀವು ಹೆಂಗೆ ಬೆನೆಸ್ಕೋತೀರಿ ಆ ಥರ. ನೋಡಿ, ಈಗ ಒಂದು ರೊಟ್ಟಿ ರೆಡಿಯಾಗಿದೆ. ಮತ್ತು ಒಂದು ರೊಟ್ಟಿನ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನನಗೆ ಬರೋ ಥರ ಮಾಡಿದ್ದೀನಿ. ನಿಮಗೆ ಯಾವ ಥರ ಬರುತ್ತೆ ಅಥವಾ ಯಾವ ಥರ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ರೊಟ್ಟಿನೂ ಹಾಕ್ಕೊಂಡಿದ್ದೀನಿ. ನೀಟಾಗಿ ಬೇಯಿಸ್ಕೊಳ್ಳೋಣ. ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೊಂಡಿದ್ದೀನಿ ನಾನು. ಹಚ್ಕೊಂಡ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡು ಮತ್ತು ಅದನ್ನ ಡಬಲ್ ಸಲಾಗಿದೆ ತಿರುಗಿಸ್ಕೊಂಡಿದ್ದೀನಿ ರೊಟ್ಟಿನ. ನೋಡಿ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಯಾವ ಥರ ಉಬ್ಬಿ ಬರುತ್ತೆ ಅಂತ. ಎಷ್ಟು ತಿಳು ಬೇಕಾದರೂ ಮಾಡ್ಕೋಬೋದು. ನಿಮಗೆ ದಪ್ಪನೋ ತಿಳು ನೀವು ನೋಡಿಕೊಂಡು ಮಾಡ್ಕೊಳ್ಳಿ, ಆಯಿತಾ. ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದರ ಜೊತೆಗೆ ಯಾವ ಪಲ್ಯ ಆದರೂ ಸರ್ವ್ ಮಾಡ್ಕೋಬೋದು. ನಾನು ಆಲೂಗಡ್ಡೆ ಒಂದು ಸ್ವಲ್ಪ ಒಂದೇ ಬದ್ನೆಕಾಯಿ ಇತ್ತು, ಮಿಕ್ಸಲ್ಲಿ ಮಾಡಿದ್ದೀನಿ ಟೊಮೊಟೊ ಹಾಕ್ಬಿಟ್ಟು. ಈ ಥರ ರೆಡಿಯಾಗಿದೆ. ಸರ್ವ್ ಮಾಡಿದ್ದೀನಿ. ಈಗ ಅಕ್ಕಿ ರೊಟ್ಟಿ ಆಮೇಲೆ ಮೊಸರು ಪಲ್ಯ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ ಪ್ರೆಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.